ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಚಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತು ಎಲ್ಲವನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ, ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸೋಣ. ನಾವು ಇವಾಗ ನಮ್ಮ ಗ್ರಾಮಕ್ಕೆ ಹೊಡ್ತಿದ್ದೇವ್ರಿ, ನಮ್ಮೂರಿಗೆ. ಅಂತಂದ್ರೆ ಇವತ್ತು ಜಾತ್ರೆ ಇದೆ, ಗ್ರಾಮ ದೇವತೆ ಜಾತ್ರೆ ಇದೆ. ತೋಪಿನ ದುರ್ಗಾದೇವಿಯ ಜಾತ್ರೆ ಇದೆ ಇವತ್ತು. ತುಂಬ ಅಂದ್ರೆ ತುಂಬ ಅದ್ದೂರಿಯಾಗಿ ನಡೀತೈತ್ರಿ. ನನ್ನ 2-3 ದಿನ ಮೊದಲೇ ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಯ್ತು ಕೆಲವು ಕಾರಣಾಂತರಗಳಿಂದ. ನಾವಿವಾಗ ಬಸ್ಸಲ್ಲಿದ್ದೇವೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಬಸ್ ಸ್ಟ್ಯಾಂಡ್ನ ರೀಚ್ ಆಗ್ತೇವೆ. ಹಾಗಿದ್ರೆ ಹೊರಡೋಣ ಇವಾಗ. ಬಸ್ ಫುಲ್ ಖಾಲಿನೇ ಇದೆ ರೀ. ಹೊಸೂರು ಕ್ರಾಸ್ ರೀಚ್ ಆಗೋದು ಇನ್ನೊಂದು 20 ಮಿನಿಟ್ಸ್ ಆಗ್ತದೆ. ಅನ್ನೋರು ಸಿಕ್ಕಿದ್ದಾರೆ ನೋಡ್ರಿ ನಮಗೆ. ಡೈಲಿ ನವನ ರೂಟಿನಲ್ಲಿ ಇವರೇ ಸಿಗೋದು. ಸರ್ ನಮಸ್ತೆ, ನೈಸ್ ಮೀಟಿಂಗ್. ಸ್ಟಾಪ್ ಬಂತ್ರಿ, ಹೇಳ್ಕೊಂಡಾಯ್ತಾ? ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿದೆ ನೋಡ್ರಿ ಇಲ್ಲಿ. ಬಸ್ ಸ್ಟಾಪ್ ರೀಚ್ ಆಗೋದು ಇನ್ನೊಂದು 10 ಮಿನಿಟ್ಸ್ ಆಗ್ತೈತಿ. ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದೈತ್ರಿ. ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಲಾಂಗ್ ರೂಟ್ ಬಸ್ಸಸ್ ಬರ್ತಿದ್ದಾವೆ. ಸಿಕ್ಕಾಪಟ್ಟೆ ಬಿಸಿಲಿದೆ ರೀ. ಮುಂದ್ಗಡೆ ಹೋಗ್ಬಿಡೋಣ. ಬಸ್ ಬರ್ತಿದ್ದಾವ್ರಿ, ಬಟ್ ಬ್ಯಾಂಗ್ಳೂರು. ಎರಡೂ ಬೆಂಗಳೂರು ಬಸ್ ನೋಡಿ. 3ನೇದ್ದು ಬೆಂಗಳೂರು ಬಸ್. ತುಂಬ ಹೊತ್ತಾಯ್ತ್ರಿ, ಬಸ್ಸೇ ಬರ್ತಿಲ್ಲ. ಎಲ್ಲ ಬೆಂಗಳೂರು ಬರ್ತಿದೆ. ಏನು ಮಾಡೋ ಬರಂಗಿಲ್ರಿ, ಸಿಕ್ಕಾಪಟ್ಟೆ ಕಾದಾಯ್ತ. ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಮಾಡೋಣ. ಫೈನಲಿ ಬಂದು ಕುಂತೀವ್ರಿ. ತುಂಬ ಸಮಯದ ನಂತರ ಊರು ಹೋಗೋ ಬಸ್ ಬರಲಿಲ್ಲ. ನಾವು ಇವಾಗ ಹುಬ್ಬಳ್ಳಿಯಿಂದ ಹೊರಡ್ತಿದ್ದೇವೆ. ಜಸ್ಟ್ ನಾವು NH4 ಪುಣೆ ಬೆಂಗಳೂರು ಬೈಪಾಸ್ ಕನೆಕ್ಟ್ ಆಗಿದೆ. ರಸ್ತೆ ಅಗಲೀಕರಣ ನಡೀತಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವು ಶಿಗ್ಗಾಂವಿನ ರೀಚ್ ಆಗ್ತೇವೆ. ಬಟ್ ನಮ್ಮ ಬಸ್ ಮುಂದ್ಗಡೆ ಹೋಗ್ತಿದ್ದಾರೆ. ಏನು ಮಾಡ್ತೀರಿ, ಸ್ವಲ್ಪ ವೇಟ್ ಮಾಡಿದ್ವಿ ಅಂದರೆ ಹುಬ್ಬಳ್ಳಿಯಲ್ಲಿ ಅದೇ ಬಸ್ ಕ್ಯಾಚ್ ಮಾಡ್ಬೋದಾಗಿರುತ್ತೆ. ಬಟ್ ಬೆಂಗಳೂರು ಬಸ್ ಹತ್ಕೊಂಡೆ ನಾವು. ಬಟ್ ಇದು ಓವರ್ಟೇಕ್ ಮಾಡಬೇಕಾ, ಆಮೇಲೆ ನಾವು ಅದು ಬಸ್ ಹತ್ಕೋಬೇಕು. ಅಲ್ಲೇ ಇದೆ ನೋಡ್ರಿ ಬಸ್. ಯಾವ ಪರಿಗತಿ ಇದೆ ನೋಡ್ರಿ ಗಾಡಿ. ಬಸ್ ಮಾತ್ರ ಸಿಕ್ಕಾಪಟ್ಟೆ ಫುಲ್ ಆಗಿದೆ. ಫೈನಲಿ ಸೀಟ್ ಸಿಕ್ಕಾಗಿದೆ ರೀ. ಬಸ್ ಹೊರಡ್ತಿದ್ದಾರೆ. ಇಲ್ಲಿ ನೋಡ್ರಿ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಟೆಕ್ನಾಲಜಿ ಅಂತೇಳಿ. ಹಿಂದ್ಗಡೆ ಒಂದು ಕ್ಯಾಮ, ಮುಂದ್ಗಡೆ ಒಂದು ಕ್ಯಾಮ. ಯಾವುದೂ ಸಮಸ್ಯೆ ಆಗಂಗಿಲ್ಲ. ಒಂದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ. ಜಸ್ಟ್ ನಾವು ಬಂಕಾಪುರನ ರೀಚ್ ಆಗೈತ್ರಿ. ಟೈಮ್ ಇವಾಗ 12:43. ಊರಲ್ಲಿ ಸ್ವಲ್ಪ ಕೆಲಸಗಳಿದೆ ರೀ. ಕೆಲಸ ಮುಗಿದಾದ್ಮೇಲೆ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ನೆಕ್ಸ್ಟ್ ನಾವು ಇವಾಗ ತೋಪಿನ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗೋಕ್ಕಿಂತ ಪೂರ್ವದಲ್ಲಿ ಹೂವು ಕಾಯಿ ಹಣ್ಣುಗಳನ್ನು ತೊಗೋಬೇಕು. ಮಾರ್ಕೆಟಿಗೆ ಹೋಗೋಣ ಇವಾಗ. ಜಸ್ಟ್ ನಾವು ಮಾರ್ಕೆಟಿಗೆ ಬಂದೈತ್ರಿ.
ಚೆನ್ನಾಗಿದೆ ರೀ, ಮಾಲೆ ತೊಗೊಳ್ಳೋಣ ಅಂತ. ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ಐಟಮ್ಸ್ಗಳನ್ನ ತೊಗೊಂಡಾಯ್ತು. ನಾನು ನಿಮಗೆ ದೇವಸ್ಥಾನವನ್ನು ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾನು ದೇವಸ್ಥಾನಕ್ಕೆ ಬಂದಾಯ್ತು ರೀ. ಆಲ್ಮೋಸ್ಟ್ ಎಲ್ಲ ಜಾತ್ರೆ ಮುಗಿದಿದೆ. ಎಲ್ಲ ರಿಟರ್ನ್ ಮನೆಗೆ ಹೊರಡ್ತಿದ್ದಾರೆ ಎಲ್ಲರೂ. ನೋಡಿರಿ ಯಾವ ಥರ ಇದೆ ಅಂತೇಳಿ. ಸ್ವಲ್ಪ ಲೇಟ್ ಆಯ್ತು ನಾನು ಬರೋದು, ಇಲ್ಲ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ನಾವು ಇವಾಗ ದರ್ಶನಕ್ಕೆ ಹೊರಡ್ರಿ ಒಳಗಡೆ. ಸಿಸ್ಟಮ್ ಹೊಸದಾಗಿ ಮಾಡಿದ್ದಾರೆ ನೋಡ್ರಿ. ದರ್ಶನ ಎಲ್ಲ ಪಡ್ಕೊಂಡಾಯ್ತು ರೀ. ಸ್ವಲ್ಪ ದೇವಸ್ಥಾನದ ಆವರಣದಲ್ಲಿ ವಿಶ್ರಾಂತಿ ಪಡಿತಿದ್ದೇವೆ. ಹೊಡೋ ಸಮಯ ರೀ, ಹೊಡೋಣ. ನಾವಿವಾಗ ಇಲ್ಲಿಂದ ಹೊರಡ್ತಿದ್ದೇವೆ ರೀ. ನಾನು ನಿಮಗೆ ಬಸ್ ಸ್ಟ್ಯಾಂಡ್ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಬಸ್ ಸ್ಟ್ಯಾಂಡ್ ಹೊಡೋಕ್ಕಿಂತ ಪೂರ್ವದಲ್ಲಿ ಇಲ್ಲೊಂದು ಖಾನಾವಳಿ ಇರ್ತೀವಿ ರೀ. ತುಂಬ ಚೆನ್ನಾಗಿ ಸಿಗುತ್ತೆ ಊಟ ಮಾಡ್ಕೊಂಡು ಹೋಗೋಣ. ಟೈಮ್ ಇವಾಗ 7:05. ತುಂಬ ದಿನಗಳಿಂದ ತುಂಬ ಜನ ಈ ಹೋಟೆಲ್ನ ರೆಫರ್ ಮಾಡತ್ತಿದ್ರಿ, ಬಟ್ ಇವತ್ತು ಬಂದಿದೆ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತಾನೆ. ಊಟ ಸ್ಟಾರ್ಟ್ ಮಾಡೋಣ್ರಿ ಇವಾಗ. ರೋಟಿ ಎಲ್ಲ ತಿಂದಾಗಿದ್ದೀರಿ. ಇವಾಗ ರೈಸ್ ಊಟ ಮಾಡೋಣ. ರೈಸ್ ಜೊತೆ ಮಟನ್ ಗ್ರೇವಿ ಚೆನ್ನಾಗಿದೆ ಟೇಸ್ಟ್. ಊಟ ಎಲ್ಲ ಮಾಡೈತ್ರಿ, ಚೆನ್ನಾಗಿದೆ ಊಟ. ಟ್ರೈ ಮಾಡ್ಬೋದು. ಜಸ್ಟ್ ನಮ್ಮದು ಊಟ ಐತ್ರಿ. ನಾವಿವಾಗ ನಮ್ಮ ಹೊಲ ಕಡೆ ಹೊರಡ್ತಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ನಮ್ಮ ಹೊಲವನ್ನು ರೀಚ್ ಆಗ್ತೇವೆ ರೀ. ನೋಡ್ರಿ ಯಾವ ಥರ ಆಗಿದೆ ಹೊಲಗಳೆಲ್ಲ. ಹೊಲಕ್ಕೆ ಬಂದಿದ್ರಿ, ಯಜಮಾನ್ರು ಸಿಕ್ಕಿದ್ರ, ಬಟ್ ಏನು ಮಾಡ್ತೀರಿ, ಪೀಕೆ ಚಲೋ ಬಂದಿಲ್ಲ ಅಂತ ಹೇಳತ್ತಾರ ಅವ್ರು. ಈಗ ನಮ್ಮ ಹೊಲಕ್ಕೆ ಏನು ಹಾಕ್ಯಾರ? ಗೊಂಜಾಳ ಹಾಕಿದಾರ. ಅದ ಹಂಗ ಬಂದಿದ್ದೆ ನೋಡ್ಕೊಂಡು ಹೋದ್ರ ಅದ ಅಷ್ಟ ಅಷ್ಟ ಅಷ್ಟ. ಹೌದು ಹೌದು, ಚಲೋ ಆಯ್ತು. ಹೌದು. ಹಿಂಗಾದ್ರ ಇಲ್ಲೇ ಸರುನ್ಯಾಗ ತಡದ ಬಾಳ ಕಷ್ಟ. ಇಲ್ಲೇ ಬಾಳ ತ್ರಾಸ ಐತ್ರಿ. ಹೌದದ. ಚಕ್ರ ಸಿಕ್ಕೊಂಡು ನಗ ಮುರಿದು ಹೋಯ್ತ್ರಿ. ನಗ ಇಲ್ಲೇ ಕೊಟ್ಟಾರ ಹೋಗ ನಗನ ಮುರಿದೈತಿ. ಕರೆ ಕರೆ. ಮಳೆಗಾಲ ಬಂದ್ರಿ ದಾಟೋದ ತ್ರಾಸ ನೋಡ್ರಿ. ಇವಾಗ ನೀರೈತಿ ಇಲ್ಲಿ. ಹಳ್ಳ ಬಂತಂತಂದ್ರೆ ಭಾಳ ತ್ರಾಸ ಆಕೈತ್ರಿ ಇಲ್ಲಿ ದಾಟೋದು. ಹೊಲ್ದಾಗ ಗೊಂಜಾಳ ಹಾಕಿ ಕಟ್ ಮಾಡಿದ್ದಾರೆ ನೋಡ್ರಿ. ಇದಲ್ಲಪ್ಪ ಗೊಂಜಾಳ ಕಟ್ ಆಗೈತಲ್ಲ. ಓಕೆ, ಮತ್ತೆ ಇವತ್ತಾಗ ಮುಂದಿನ ಏನು ಮಾತಾಡಿಲ್ಲ ಇನ್ನವ್ರು? ಇಲ್ಲ ಇಲ್ಲ, ಮುಂದೆ ಈಗ ಯುಗಾದಿಗೆ. ಸರಿಯಪ್ಪ, ಓಕೆ.
ಆಲ್ಮೋಸ್ಟ್ ಮೊದಲನೇ ಹೊಲ ನೋಡೈತ್ರಿ, ಇನ್ನೊಂದು ಹೊಲಕ್ಕೆ ಹೋಗ್ಬೇಕು ಇವಾಗ. ಇನ್ನೊಂದು ಹೊಲ ನೋಡ್ಕೊಂಡೆ ನಮ್ಮ ಅಜ್ಜಿಯವ್ರು ಮಾತಾಡ್ಸ್ಕೊಂಡು ಮುಂದಿನ ಪ್ಲ್ಯಾನ್ ಮಾಡೋಣ. ಅಜ್ಜಿಲ್ಲ ಆಲ್ಮೋಸ್ಟ್ ಆಲ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ, ಹೊರಡೋ ಸಮಯದ ಹೊರಡೋಣ. ಕ್ಯೂಟ್ ಫ್ಯಾಮಿಲಿ. ಬಸ್ ಸ್ಟಾಪಿಗೆ ಹೋಗೋದು ಒಂದು 5 ಮಿನಿಟ್ಸ್ ಆಗ್ತೈತ್ರಿ, ಬಸ್ ಬರ್ಬೋದು ಅನ್ಸುತ್ತೆ. ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದಾಯ್ತು ರೀ. ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೀರಿ. ಜಸ್ಟ್ ಹುಬ್ಳಿ ಬಸ್ ಹೋಯ್ತು, ಇನ್ನೆಷ್ಟೊತ್ತಾಗುತ್ತೇನಪ್ಪ ಬರೋದು. ನೋಡ್ರಿ ಬಸ್ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ, ಸಿಕ್ಕಾಪಟ್ಟೆ ರಶ್ ಇದೆ ಮಾತ್ರ. ಬಸ್ ಸ್ಟ್ಯಾಂಡ್ ಒಳಗಡೆ ನಿಂತಿದ್ದೀರಿ, ಬಸ್ ಸಂಬಂಧ ವೇಟ್ ಮಾಡ್ಕೊಂತ. ಇಲ್ಲಿ ಹೂವಿನ ವ್ಯಾಪಾರ ಮಾಡ್ತಾರೆ ಒಬ್ರು, ಹಂಗೆ ಅವ್ರ ಜೊತೆ ಮಾತಾಡ್ತಾ ನಿಂತೆ. ಅವ್ರದ್ದು ಲೈಫ್ ಯಾವ ಥರ ಇದೆ ಕೇಳೋಣ. ಇದೇನು ನೋಡ್ತಿದ್ರಿ, ಇದು ಮಲ್ಲಿಗೆ ಹೂ ಇದೆ, ಇದು ಕನಕಾಂಬರ. ಡೈಲಿ 100 ಮಾರು ಮಲ್ಲಿಗೆನ ಮಾರ್ತಾರಂತ, 50 ಮಾರು ಕನಕಾಂಬರ ಮಾರ್ತಾರಂತ. ಅಣ್ಣವ್ರು ನಮಸ್ತೆ. ನಮಸ್ತೆ ಅಣ್ಣ, ಹೆಂಗಿದೆ ಅಣ್ಣ ಡೈಲಿ ವ್ಯಾಪಾರ? ಆಯ್ತು ಸರ್, ಈಗ ಸುನೇ ತಿಂಗಳಲ್ರಿ, ಈಗ ಸ್ವಲ್ಪ ವ್ಯಾಪಾರ ಡಲ್ ಇರ್ತೈತ್ರಿ, ಆದ್ರೂ ಸೇಲಿಂಗ್ ಆಕತ್ರಿ. ನಿಮಗೆ ಜಾಸ್ತಿ ಸೀಸನ್ ಅಂದ್ರೆ ಯಾವ ಟೈಮ್ ಒಳಗೆ ಇರ್ತೈತಿ? ಮದ್ವಿ ಸೀಸನ್ ಜಾಸ್ತಿ ರೀ. ಮದ್ವೆ ಸೀಸನ್ ಮತ್ತೆ ಹಬ್ಬ ಇದ್ದಾಗ, ಶ್ರಾವಣದ ಹಬ್ಬ ಶ್ರಾವಣ ಯಾವುದೇ ಪ್ರತಿಯೊಂದು ಅಮಾಸೆ ಆಯ್ತು, ಹುಣ್ಣಿಮೆ ಆಯ್ತು, ವ್ಯಾಪಾರ ಚೆನ್ನಾಗಿರ್ತೈತಿ. ಹಾ. ಅಣ್ಣ, ನೀವು ಡೈಲಿ ಎಷ್ಟು ಬಂಡವಾಳ ಹಾಕ್ತೀರಿ, ಅದ್ರ ಮೇಲೆ ಎಷ್ಟು ಉಳಿತೈತಿ ನಿಮಗೆ? ಸರ ಈಗ ತೂಕ ತಗೊಂಡ್ರೆ ಒಂದ್ 5 ಕಿಲೋ ಹಿಂಗೆಲ್ಲ ತಗೊಂತೇವ್ರಿ, 5-8 ಕಿಲೋ ಹಿಂಗ್ ತಗೊಂತೇವ್ರಿ. ಹಾ. ವ್ಯಾಪಾರ ಹೆಂಗ್ ಸೇಲ್ ಆಕತಿ ಹಂಗ ವ್ಯಾಪಾರ ಮಾಡ್ತೇವ್ರಿ. ಸೇಲಿಂಗ್ ಹೆಂಗ್ ಹೆಚ್ಚಿಗೆ ಆಕತಿ ಅಷ್ಟ್ ಮಾಲ್ ತಗೊಂತೇವ್ರಿ. ಅಂದ್ರೆ ಮಿನಿಮಮ್ ಅಂತ ಹೇಳೋದು ಮಿನಿಮಮ್ ಅಂದ್ರ ಒಂದ್ 6 ಕಿಲೋ ತಗೋತೇನ್ರಿ, 6-7 ಕಿಲೋ ತಗೋತೀನಿ. 6-7 ಕಿಲೋ ಡೈಲಿ 6-7 ಕಿಲೋ. ಡೈಲಿ ಮಲ್ಲಿಗೆ ಮತ್ತೆ ಕನಕಾಂಬರ ಎಷ್ಟು ಆಗುತ್ತೆ ಅದ್ರಲ್ಲಿ? ಕನಕಾಂಬರ 1 ಕಿಲೋ ತಗೋತೇವ್ರಿ. ಹಾ. ಕಾಕಡ ಮಲ್ಲಿಗೆ 6 ಕಿಲೋ ತಗೊಂತೀನಿ. ಅಣ್ಣ, 6 ಕಿಲೋ ತಗೊಂಡು ಅದನ್ನ ಮತ್ತೆ ಕಟ್ಟಾಕ್ ಕೊಡ್ತೀರಿ? ಹೌದ್ರಿ, ಕಟ್ಟಾಕ್ ಕೊಡ್ತೇವೆ ಸರ್. ಕಟ್ಟಾಕ್ ಕೊಟ್ಟ ಆದ್ಮೇಲೆ ಮತ್ತೆ ನೀವು ಅಲ್ಲಿ ಬಂದ್ ಮಾರೋದ? ಕಟ್ಟಾಕ್ ಕೊಟ್ಟು ಸಾಯಂಕಾಲ ಕೊಟ್ಟಿರ್ತೇವ್ರಿ, 3-4 ಗಂಟೆ ಕಟ್ಟಾಕ್ ಕೊಡ್ತೇವ್ರಿ. ಮತ್ತೆ ಹೊಳ್ಳಿ ರಾತ್ರಿ 10-11 ಗಂಟೆಗೆ ಮಾಲ್ ಇಸ್ಕೊಂಡು ಮತ್ತು ಬೆಳಿಗ್ಗೆ 5-6 ಗಂಟೆಗೆ ಊರೊಳಗೆ ವ್ಯಾಪಾರಕ್ಕೆ ಹೋಗ್ತೇವ್ರಿ ಹಳ್ಳಿ. ಟೈಮಿಂಗ್ ಏನಿರ್ತೈತಿ ನಿಮ್ದು ಹೂ ಮಾರೋದ? ಟೈಮಿಂಗ್ ಅಂದ್ರೆ ಸರ್, ನಾವು ಬೆಳಿಗ್ಗೆ ಸ್ವಲ್ಪ ದೌಡ್ ಎದ್ರೆ ಚಲೋ ವ್ಯಾಪಾರ ಆಗ್ತೈತ್ರಿ. 10 ಗಂಟೆ ಸ್ಕೂಲ್ ಹುಡುಗರು, ಆಮೇಲೆ ಮನೆಯೊಳಗೆ ಪೂಜೆ ಗೀಜೆ ಎಲ್ಲ ಮಾಡ್ಬೇಕಂತಂದ್ರೆ ಅವಾಗ ಸ್ವಲ್ಪ ಹೂ ಬೇಕಾಕಿತ್ರಿ. ಸ್ವಲ್ಪ ಟೈಮ್ ಮೀರಿ ಹೋದ್ರೆ ಹೂ ತಗೊಳಂಗಿಲ್ರಿ ಹೆಚ್ಚಿಗೆ. ಅಂದ್ರೆ ಬೆಳಿಗ್ಗೆ 5ರಿಂದ ಸಂಜೆ 5 ಗಂಟೆ ಮಟ್ಟ ಆಗ್ತೈತೆ? ರಾತ್ರಿ 8-9 ಗಂಟೆ ಮಟ್ಟ ವ್ಯಾಪಾರ ಮಾಡ್ತೀನಿ ಸರ್. ಬೆಳಿಗ್ಗೆ 5ರಿಂದ ರಾತ್ರಿ 9? ಹೌದ್ರಿ, 6 ಗಂಟೆ ಬಸ್ ಸಿಟಿ ಒಳಗೆ ಎಂಟ್ರೆನ್ಸ್ ಆಗ್ಬೇಕಂದ್ರೆ 6 ಗಂಟೆ ಮಟ್ಟ ಆಗ್ತೈತಿ ಸರ್. ಓಕೆ, ಅಂದ್ರೆ ನಿಮ್ದು ಬ್ರೇಕ್ ಅಂತ ಊಟಕ್ಕೆ, ಬ್ರೇಕ್ ಅಂತ ಟೀಗೆ? ಬ್ರೇಕ್ ಅಂತಂದ್ರೆ ಏನಿಲ್ಲ ಸರ್, ಟೈಮಿಂಗ್ ಸಿಕ್ತಂದ್ರೆ 2-3 ಗಂಟೆ ಸುಮಾರು ಊಟಕ್ಕೆ ಹೋಗ್ತೇವೆ. ನಿಮ್ದು ಅಂಗಡಿ ಎಲ್ಲಿ ಬರ್ತೈತಿ ಅದು? ನಮ್ದು ಇದೆ ಬಂಕಾಪುರ ಫಸ್ಟ್ ಇದರ್ ಸರ್ಕಲ್. ಬಂಕಾಪುರ ಬಸ್ ಸ್ಟ್ಯಾಂಡ್ ಇದೆ ಅಲ್ರಿ, ಅದ್ರ ಪಕ್ಕನೇ ನಿಮ್ದು ಇರೋದು? ಇವ್ರದ್ದು ಲೊಕೇಶನ್ ಬಂದ್ಬಿಟ್ಟು ಬಂಕಾಪುರ ಬಸ್ ಸ್ಟ್ಯಾಂಡ್ ಇದೆ ಅಲ್ರಿ, ಅಲ್ಲೇ ಪಕ್ಕ ಒಂದು ಸಣ್ಣದ ಒಂದು ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಬಿಸ್ನೆಸ್. ಮತ್ತೆ ಇವರು ಏನೇನು ಮಾಡ್ತಾರೆ ಕೇಳೋಣ. ಅಣ್ಣವ್ರು ಇದ್ರ ಜೊತೆ ಏನೇನು ಮಾಡ್ತೀರಿ ನೀವು? ನಾವು ಸರ ಇದು ಉಗಾದಿಯಿಂದ ನಾವು ಗಣೇಶನ ಮೂರ್ತಿ ಮಾಡ್ತೇವ್ರಿ. ಉಗಾದಿಗೆ ಸ್ಟಾಪ್ ಮಾಡಿಬಿಡ್ತೇವ್ರಿ, ಹೂವಿನ ವ್ಯಾಪಾರ ಸ್ಟಾಪ್ ಮಾಡ್ರಿ. ಉಗಾದಿಯಿಂದ ಸೀದಾ ಗಣಪತಿ ಸೀಸನ್ ಮಟ್ಟ ಗಣಪತಿ ಮೂರ್ತಿ ಮಾಡ್ತೇವ್ರಿ. ಆಮೇಲೆ ಟೈಮಿಂಗ್ ನಮ್ಮ ಏನರ ಫ್ರೀ ಇದ್ದೀವಿ ರೀ ಅಂತಂದ್ರೆ ಸ್ವಲ್ಪ ಪೇಂಟಿಂಗ್ ವರ್ಕು ಮಾಡ್ತೇವ್ರಿ. ಓಕೆ. ಮೂರ್ತಿವು, ಆಮೇಲೆ ಇದಕ್ಕೆ ರೀ ಗಾಡಿಗಳು ಪೇಂಟ್, ಆಮೇಲೆ ಈ ಥರ ಇವು ಎಲ್ಲ ಪೇಂಟಿಂಗ್ ಮಾಡ್ತೀವಿ. ಮನೆವು ಮದುವೆ ಮಲೆನೂ ಮಾಡ್ತೀರಿ? ಮದುವೆ ಮಲೆನೂ ಮಾಡ್ತೀವಿ ಸರ್. ಆಮೇಲೆ ಬಾಸಿಂಗ್ ಸತ್ಗಿನ ನಮ್ಮಲ್ಲಿ ತಯಾರಿ ಆಗ್ತಾವ್ರಿ. ನಿಮ್ದು ಅಡ್ರೆಸ್ ಎಲ್ಲಿ ಬರ್ತೈತಿ? ನಮ್ದು ಸಿಗ್ಗಾಂವ್ ತಾಲೂಕು ಸದಾಶಿವಪೇಟೆ ರೀ ಸರ್. ಬಂಕಾಪುರಲಿಂದ ಒಂದೂವರೆ ಕಿಲೋಮೀಟರ್ ಆಗ್ತೈತ್ರಿ. ನಮ್ದು ಓವರ್ ಆಲ್ ಆಗಿ ಹೇಳೋದಾದ್ರೆ ಒಟ್ಟು ಆರಾಮಾಗಿದ್ದೀರಿ, ಆರಾಮಾಗಿ ಬಿಸ್ನೆಸ್ ನಡೀತಾ ಇದೆ? ಹ್ಞೂ ರೀ, ಆರಾಮಾಗಿದ್ದೇವೆ ಸರ್. ಸಿಕ್ಕಾಪಟ್ಟೆ ಜನ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಫೈನಲಿ ಬಸ್ ಬಂತ್ರಿ. ನೋಡ್ರಿ ಯಾಪರಿ ರಶ್ ಇದೆ ಬಸ್ ಅಂತ ಹೇಳಿ. ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ರೀ, ಸೀಟ್ ಸಿಗಂಗಿಲ್ಲ. ಬಟ್ ಪ್ರಯತ್ನ ಪಡೋದು ಬೇಡ. ಹೊರಡೋ ಸಮಯ ರೀ, ಬಸ್ ಹೊರಡ್ತಾ ಇದೆ ಇವಾಗ. ಫುಲ್ ಬಸ್ಸೇ ಕಲೆ ಐತ್ರಿ. ಜಸ್ಟ್ ನಾವು ಇವಾಗ ಸಿಗ್ಗಾಂವ್ ಬಸ್ ಸ್ಟ್ಯಾಂಡ್ನ ರೀಚ್ ಆದ್ವಿ ರೀ. ನೋಡ್ರಿ ಬಸ್ಗಳ ಪರಿಸ್ಥಿತಿ ಯಾವ ಥರ ಐತೆ ಅಂತೇಳಿ.
ಜಸ್ಟ್ ನಾವು ಗಬ್ಬೂರ್ನ ರೀಚ್ ಆದ್ವಿ. ಫೈನಲಿ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಬಸ್ ಸ್ಟಾಪ್ನ ರೀಚ್ ಆಗ್ತೇವ್ರಿ. ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದಾಯ್ತು ರೀ. ಬೇಂದ್ರೆ ಬಂತ್ರಿ. ಜಸ್ಟ್ ಬಸ್ ಹತ್ಕೊಂಡಿವ್ರಿ, ಸೀಟ್ ಸಿಕ್ತು. ಮನೆ ರೀಚ್ ಹೋಗಿ ಇನ್ನೊಂದು 20 ಮಿನಿಟ್ಸ್ ಆಗ್ತೈತೆ. ಸ್ಟಾಪ್ ಅಂತ ಹೇಳ್ಕೊಳ್ಳೋಣ. ನಮ್ದು ಸ್ಟಾಪ್ ಅಂತ ಹೇಳ್ಕೊಂಡಾಯ್ತಾ. ಇನ್ನೇನು ಮನೆಗೆ ಹೊರಡೋ ಸಮಯ ರೀ. ಆಲ್ಮೋಸ್ಟ್ ದಿನಾನೇ ಮುಗೀತು, ಕತ್ಲನೇ ಆಯ್ತು. ನಾನು ನಿಮ್ಗೆ ಮನೆ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೆನ ರೀಚ್ ಆದ್ವಿ ರೀ. ದಿನಾನೇ ಮುಗಿದೋಯ್ತು. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.